ಮಕ್ಕಳು ಇವತ್ತು ನಿಸರ್ಗದ ಸಂಪತ್ತು ಪಾಠದಲ್ಲಿ ಬರೋವಂಥ ಒಂದು ಚಟುವಟಿಕೆ ಮಾಡೋಣ. ಪ್ರಾಣಾಯಾಮ ಮಾಡೋಣ. ಮಾಡ್ತೀರಾ ಎಲ್ಲರೂ? ಓಕೆ, ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡ್ತಾ ಹೋಗ್ತೀರಾ? ಓಕೆ. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ನಮ್ಮ ಜ್ಞಾನ, ಧ್ಯಾನ, ನಮ್ಮ ಗಮನ ಮೂರು ಕೂಡ ನಮ್ಮ ಉಸಿರಿನ ಮೇಲೆ ಇರಬೇಕು. ನಾವು ಉಸಿರಾಡ್ತೀವಲ್ವಾ, ಆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಗಮನಿಸ್ತಾ ಇರ್ತೀರಾ? ಓಕೆ. ನಿಧಾನವಾಗಿ ಎರಡೂ ಕೈಯನ್ನು ನಿಮ್ಮ ಎರಡೂ ಕಾಲುಗಳ ಮೇಲೆ ನೇರವಾಗಿ ಚಿನ್ನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಚಿನ್ನ ಮುದ್ರೆ ಅಂದರೆ ಗೊತ್ತಲ್ವಾ? ಈ ರೀತಿ ಚಿನ್ನ ಮುದ್ರೆ ಅಂದರೆ ಇಟ್ಕೊಂಡಿದ್ದೀರಾ? ವೆರಿ ಗುಡ್. ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು. ಸ್ಟ್ರೈಟ್ ಇದೆ ಅಲ್ವಾ? ಗುಡ್ ಗುಡ್, ವೆರಿ ಗುಡ್. ಈಗ ನಿಧಾನವಾಗಿ ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿದ್ದೀರಾ? ನಿಧಾನವಾಗಿ. ಓಕೆ. ಬಿ ಇನ್ ಸ್ಮೈಲಿಂಗ್ ಫೇಸ್. ಸ್ಮೈಲ್ ಇರಬೇಕು, ಲಾಫ್ ಅಲ್ಲ, ಸ್ಮೈಲ್. ಕೈ ಸ್ಟ್ರೈಟ್ ಇದ್ದರೆ ಒಳ್ಳೆಯದು. ಆದಷ್ಟು ಕೈಗಳು ಸ್ಟ್ರೈಟ್ ಇದ್ದರೆ ಒಳ್ಳೆಯದು. ಬಿ ಇನ್ ಸ್ಮೈಲಿಂಗ್ ಫೇಸ್. ಸ್ಮೈಲ್ ಮಾಡ್ತಾ ಇದ್ದೀರಾ? ಓಕೆ. ಈಗ ನಾನು ಹೇಳಿದ್ದನ್ನು ಫಸ್ಟು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ಪ್ರಾಣಾಯಾಮನ ನಾವು ಸುಮಾರು ವಿಧಗಳಿದ್ದಾವೆ ಈ ಪ್ರಾಣಾಯಾಮದಲ್ಲಿ. ಅದರಲ್ಲಿ ನಾವು ಬೇರೆ ಬೇರೆ ವಿಧಗಳ ರೀತಿ ನಾವು ಸಾಟರ್ಡೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗೋಣ. ಈ ಕ್ಲಾಸಲ್ಲಿ ನಿಮಗೆ ಜಸ್ಟ್ ದೀರ್ಘ ಉಸಿರನ್ನು ತಗೊಳ್ಳೋದು ಮತ್ತು ಆ ಉಸಿರನ್ನು ಹೋಲ್ಡ್ ಮಾಡೋದು ಮತ್ತು ಅದೇ ಉಸಿರನ್ನು ನಿಧಾನವಾಗಿ ರಿಲೀಸ್ ಮಾಡೋದನ್ನು ಹೇಳ್ಕೊಡ್ತೀವಿ ಫಸ್ಟು ಬೇಸಿಕ್ಕಾಗಿ. ಆಯಿತಾ? ಸ್ಟಾರ್ಟ್ ಮಾಡೋಣವಾ? ಈಗ ನಿಮಗೆ ಯಾವುದು ಇಷ್ಟ ಇರೋದು ಏನಾದರೂ ಒಂದನ್ನು ನೆನಪಿಸ್ಕೊಳ್ಳಿ. ಇಷ್ಟ ದೇವರಿರ್ಬೋದು, ಅಥವಾ ನಿಮ್ಮ ತಾಯಿ ಇರ್ಬೋದು, ತಂದೆ ಇರ್ಬೋದು, ಯಾರನ್ನಾದರೂ ಒಬ್ಬರು ನೆನಪಿಸ್ಕೊಂಡು ನಿಧಾನವಾಗಿ ಉಸಿರನ್ನ ದೀರ್ಘ ಉಸಿರು, ನಾನು 1 2 3 4 ಹೇಳ್ತೀನಿ, ಆ ಕೌಂಟ್ಸ್ ಜೊತೆ ನೀವು ಉಸಿರು ತಗೋಬೇಕು. ಉಸಿರು ಬಿಡಬಾರ್ದು, ಒಳಗಡೆ ಹೋಲ್ಡ್ ಮಾಡಬೇಕು. ನೋಡಿ, 1 2 3 4 ನೋಡಿ ಅಂದರೆ ಕಣ್ಣು ಬಿಡಬಾರ್ದು, ಒಳಗಿನ ಕಣ್ಣಿಂದ ನೋಡಬೇಕು. 1 2 3 4 ಅಂದರೆ ಉಸಿರು ತಗೋಬೇಕು. ಮತ್ತು 1 2 3 4 ಅಂದರೆ ಒಳಗಡೆನೇ ಉಸಿರು ಇಟ್ಕೋಬೇಕು. ನೆಕ್ಸ್ಟ್ 1 2 3 4 ಅಂದರೆ ಉಸಿರು ನಿಧಾನವಾಗಿ ಬಿಡಬೇಕು. ಆಯಿತಾ? ಇದರಿಂದ ನಮ್ಮ ಶ್ವಾಸಕೋಶ ಮತ್ತು ಹೃದಯಕ್ಕೆ ಆಗಿರುವಂಥ ಆಯಾಸ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಅವು ಕೂಡ ಆರೋಗ್ಯವಾಗಿ ಕೆಲಸ ಮಾಡ್ತಾ ಹೋಗ್ತವೆ. ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಇದರಿಂದ. ಓಕೆ, ಸ್ಟಾರ್ಟ್ ಮಾಡಲಾ? ನಿಧಾನವಾಗಿ ಉಸಿರು ತಗೋಬೇಕು. ಇನ್ಹೇಲ್ 1 2 3 4. ಹೋಲ್ಡ್ 1 2 3 4. ರಿಲೀಸ್ 1. ಎಕ್ಸೇಲ್ ಮಾಡಬೇಕು. ನಿಧಾನವಾಗಿ ಉಸಿರು ಬಿಡಬೇಕು. 1 2 3 4. ನೋಡಿ, ಇವಾಗ ಫ್ರೀ ಆಯಿತಾ ಬಾಡಿ? ಯಾವಾಗ ಉಸಿರು ತಗೋತೀವೋ ಬಲೂನ್ ಥರ ಹಿಗ್ಗುತ್ತೆ ಬಾಡಿ. ನೆಕ್ಸ್ಟು ಹೋಲ್ಡ್ ಮಾಡಿದಾಗ ಅದೇ ಬಲೂನು, ಊದಿರೋ ಬಲೂನ್ ಥರನೇ ಇರುತ್ತೆ. ನೆಕ್ಸ್ಟ್ ನಿಧಾನವಾಗಿ ಗಾಳಿನ ಆಚೆ ಬಿಟ್ಟಾಗ ಬಲೂನು ಇಂದ ಗಾಳಿ ಆಚೆ ಹೋದಾಗ ಯಾವಾಗ ಫ್ರೀ ಆಗುತ್ತೋ ಆ ರೀತಿ ಫ್ರೀ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಇನ್ನೊಂದು ಸಲ. 1. ಇನ್ಹೇಲ್ 1 2 3 4. ಹೋಲ್ಡ್ 1 2 3 4. ಎಕ್ಸೇಲ್ 1 2 3 4. ಮತ್ತೊಂದು ಸಲ ಸ್ಟಾರ್ಟ್ ಮಾಡೋಣವಾ? ಈಗ ಕೌಂಟ್ಸ್ ಹೇಳಲ್ಲ, ಇನ್ಹೇಲ್ ಎಕ್ಸೇಲ್ ಹೇಳ್ತೀನಿ. ಇನ್ಹೇಲ್, ವೆರಿ ಗುಡ್. ಹೋಲ್ಡ್, ಗುಡ್. ಎಕ್ಸೇಲ್, ಎಕ್ಸೇಲ್, ನಿಧಾನವಾಗಿ ಎಕ್ಸೇಲ್. ಇಂಪನ ಬೆನ್ ಸ್ಟ್ರೈಟ್ ಮಾಡಪ್ಪ. ಇನ್ಹೇಲ್, ಹೋಲ್ಡ್, ಎಕ್ಸೇಲ್, ವೆರಿ ಗುಡ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಮುಂದೆ ತಗೊಂಡು ಬಂದು ನಿಧಾನವಾಗಿ ರಬ್ ಮಾಡಿ. ಅದರಲ್ಲಿ ಶಾಖ ಬಿಡುಗಡೆ ಆಗಬೇಕು. ಅದು ನಿಮ್ಮ ಒಳಗಿರೋ ಶಕ್ತಿ. ನೋಡಿ, ಈಗ ಸ್ನಾಯು ಶಕ್ತಿಯಿಂದ ಉಷ್ಣ ಶಕ್ತಿ ಆಗುತ್ತೆ ನಿಮಗೆ. ಸ್ನಾಯುಗಳು ಅಂದರೆ ನಮ್ಮ ಕೈಯಲ್ಲಿರೋ ಸ್ನಾಯುಗಳು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ನಿಧಾನವಾಗಿ ರಬ್ ಮಾಡಿ ಅದನ್ನು, ಆ ಶಾಖನ, ಆ ಶಕ್ತಿನ ನಿಮ್ಮ ಮುಖಕ್ಕೆ, ಕಣ್ಣಿಗೆ ನಿಧಾನವಾಗಿ ಟ್ರಾನ್ಸ್ಫರ್ ಮಾಡಿ. ಫಸ್ಟ್ ಕಣ್ಣಿಗೆ, ಎರಡೂ ಕಣ್ಣುಗಳಿಗೆ ಮುಟ್ಟಿ, ಆಮೇಲೆ ಎರಡು ಕೆನ್ನೆಗಳಿಗೆ. ನಮ್ಮ ಕೈಗಳಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಬೇಕು ಮಕ್ಕಳ. ನಾವೇನೇ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೂ ಅದಕ್ಕೆ ನಮ್ಮ ಕೈಗಳೇ ಕಾರಣ ಆಗಿರ್ತವೆ, ನಮ್ಮ ಮನಸ್ಸು ಮತ್ತು ನಮ್ಮ ಕೈಗಳು. ಈಗ ಆ ಅಮೂಲ್ಯವಾದ ಕೈಗಳನ್ನ ಒಂದು ಸಲ ನೋಡ್ಕೊಳ್ರಿ. ಅವ್ರಗಡೆಯಿಂದ ಆದಷ್ಟು ನಾವು ಒಳ್ಳೆ ಕೆಲಸನೇ ಮಾಡ್ತೀವಿ ಅಂತ ಹೇಳಿ ನಾವಿವತ್ತು
ದೃಢೀಕರಿಸ್ಕೊಳ್ಳೋಣ. ನಮ್ಮ ಕೈಗಳಿಗೆ ಥ್ಯಾಂಕ್ಸ್ ಹೇಳೋಣ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾವೆ ನಾವು ಹುಟ್ಟಿದಾಗಿಂದನೂ, ಇನ್ನು ಮುಂದೆನೂ ಅದೇ ರೀತಿ ಮಾಡ್ತಾಯಿರಿ ಅಂತ ಹೇಳಿ. ಚಿರು, ಕೈಗಳನ್ನು ನಿಧಾನವಾಗಿ ನೋಡಬೇಕು, ನಿಧಾನವಾಗಿ ಓಪನ್ ಮಾಡಿ ಕೈಗಳನ್ನ ನೋಡ್ತಾ ಹೋಗಬೇಕು, ಹೌದಲ್ವಾ? ಹಾಂ, ಈ ಪ್ರಕೃತಿ ನಮಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿದೆ, ಇಷ್ಟು ಒಳ್ಳೆ ತಂದೆ ತಾಯಿ ಕೊಟ್ಟಿದೆ, ಫ್ರೆಂಡ್ಸ್ ಕೊಟ್ಟಿದೆ, ಶಾಲೆ ಕೊಟ್ಟಿದೆ, ಟೀಚರ್ಸ್ ಕೊಟ್ಟಿದೆ, ಎಷ್ಟು ಫೆಸಿಲಿಟೀಸ್ ಕೊಟ್ಟಿದೆ. ಇವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತಾ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ. ವೆರಿ ಗುಡ್, ಥ್ಯಾಂಕ್ ಯು.